ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮರ್ಯಾದ ಪುರುಷೋತ್ತಮ ಭಗವಾನ್ ಶ್ರೀರಾಮ ಅಯೋಧ್ಯೆಯಲ್ಲಿ ನೆಲೆಸಿದ್ದಾನೆ. 9 ಡಿಸೆಂಬರ್ 2019 ತೀರ್ಪು ಬೆನ್ನಲ್ಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಿದೆ. ಪ್ರತಿದಿನ ಸಾವಿರಾರು ಭಕ್ತರು ಶ್ರೀರಾಮನ ದರ್ಶನಕ್ಕೆ ಆಶೀರ್ವಾದ ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಹಿಂದೂಗಳು ಮಾತ್ರವಲ್ಲದೆ ಹಲವಾರು ಮುಸಲ್ಮಾನರು ಕೂಡ ಬರ್ತಾ ಇದ್ದಾರೆ. ಆದರೆ ಇದೇ ಮುಸಲ್ಮಾನರು ದೇವಸ್ಥಾನಗಳನ್ನ ಧ್ವಂಸಗೊಳಿಸಿ ಆ ದೇವಸ್ಥಾನಗಳಲ್ಲಿ ಇದ್ದ ವಿಗ್ರಹಗಳನ್ನ ನದಿಗಳಿಗೆ ಎಸೆದಿದ್ರಂತೆ. ಆದ್ರೆ ಈಗ ಕರ್ನಾಟಕದಲ್ಲಿ, ಅದರಲ್ಲೂ ರಾಯಚೂರಿನಲ್ಲಿ ಕೃಷ್ಣಾ ನದಿಯ ದಡದಲ್ಲಿ ಸೇಮ್ ಟು ಸೇಮ್ ಅಯೋಧ್ಯೆಯಲ್ಲಿನ ಶ್ರೀರಾಮ ಮೂರ್ತಿಯಂತೆ ಈಗ ರಾಯಚೂರಿನ ಒಂದು ನದಿಯಲ್ಲಿ ಇದೇ ವಿಗ್ರಹ ಪತ್ತೆಯಾಗಿದೆ. ಹಾಗಾದ್ರೆ ಈ ವಿಗ್ರಹಗಳು ಸೇಮ್ ಟು ಸೇಮ್ ಅಥವಾ ಇದರಲ್ಲೇನಾದ್ರೂ ಡಿಫರೆನ್ಸ್ ಇದೆಯಾ? ಏನಿದು ಈ ವಿಗ್ರಹಗಳ ಹಿಂದಿನ ರಹಸ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ ಇಂತಹ ಮಾಹಿತಿಗಳು ಎಲ್ಲೂ ಸಿಗೋದಿಲ್ಲ. ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮ್ಮ ಒಂದು ಲೈಕ್ ನಮಗೆ ಆಶೀರ್ವಾದ ಇದ್ದ ಹಾಗೆ. ಇನ್ಯಾಕ್ ತಡ, ಬನ್ನಿ ಸುದ್ದಿ ಜ್ವಾಲದೊಳಗೆ ಹೋಗೋಣ. ರಾಮ ಮಂದಿರದ ಬಗ್ಗೆ ಹಲವಾರು ಮುಸ್ಲಿಮರು ವಿರೋಧ ವ್ಯಕ್ತಪಡಿಸೋರು ಇದ್ದಾರೆ. ಅದನ್ನ ಮೆಚ್ಚಿಕೊಂಡು ಜೈ ಶ್ರೀರಾಮ್ ಅಂತ ಅಂದೋರು ಕೂಡ ಇದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಮುಸ್ಲಿಂ ಯುವತಿ ಕಾಲ್ನಡಿಗೆಯಲ್ಲಿ ರಾಮ ದರ್ಶನಕ್ಕೆ ಬಂದು ಬಲರಾಮನ ದರ್ಶನ ಮಾಡಿದ್ರು. ಅಷ್ಟೇ ಅಲ್ಲದೆ ಇಬ್ಬರು ಮುಸ್ಲಿಂ ಮಹಿಳೆಯರು ಅಯೋಧ್ಯೆಯ ಮಣ್ಣು ಸರಯೂ ನದಿಯಲ್ಲಿ ತೆಗೆದುಕೊಂಡು ಹೋಗಿದ್ರು. ಈ ಮಧ್ಯೆ 350 ಮಂದಿ ಮುಸ್ಲಿಂ ಭಕ್ತರು ಲಕ್ನೋದಿಂದ 6 ದಿನಗಳ ಕಾಲ ಪಾದಯಾತ್ರೆ ಮೂಲಕ ಅಯೋಧ್ಯೆಗೆ ತಲುಪಿ ಶ್ರೀರಾಮನ ಆಶೀರ್ವಾದ ಪಡೆದಿದ್ರು. ಮತ್ತು ಈಗ 500 ವರ್ಷಗಳ ನಂತರ ಅಯೋಧ್ಯ ರಾಮ ಮಂದಿರ ಮತ್ತೆ ಪ್ರತಿಷ್ಠಾಪನೆಯಾಗಿದೆ. ಬಲರಾಮನ ಮೂರ್ತಿ ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಕೂಡ ಆಯಿತು. ಇದರ ನಡುವಲ್ಲೇ ಅಯೋಧ್ಯೆಯಿಂದ 25 ಕಿಲೋಮೀಟರ್ ದೂರದಲ್ಲಿ ಇರುವ ಧನ್ನಿಪುರದಲ್ಲಿ ಮಸೀದಿ ನಿರ್ಮಾಣಕ್ಕೂ ರೂಪರೇಷೆ ಸಿದ್ಧವಾಗಿದೆ. ಮೆಕ್ಕಾದ ಇಮಾಮ್ ಸಾರಥ್ಯದಲ್ಲಿ ಮಸೀದಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸುವುದಕ್ಕೆ ಮುಸ್ಲಿಂ ಸಮುದಾಯ ನಿರ್ಧಾರ ಮಾಡಿದೆ. ಮಸೀದಿ ಜೊತೆಯಲ್ಲೇ ಆಸ್ಪತ್ರೆ, ಶಾಲೆ, ಗ್ರಂಥಾಲಯ ನಿರ್ಮಿಸುವುದಕ್ಕೆ ಈ ಯೋಜನೆಯಲ್ಲಿ ನಿರ್ಮಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನ್ವಯ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಬೇಕಿರುವ ಮಸೀದಿಗೆ ಮುಸ್ಲಿಮರ ಪವಿತ್ರ ಕ್ಷೇತ್ರ ಮೆಕ್ಕಾದ ಇಮಾಮ್ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಮೆಕ್ಕಾದಲ್ಲಿ ಇರೋ ಕಾಬಾದಲ್ಲಿ ಪ್ರತಿದಿನ ನೆರವೇರಿಸುವ ನಮಾಜ ನಡೆಸುವ ಇಮಾಮ್ ಇ ಹರಂ ಅವರು ಅಯೋಧ್ಯೆಯ ಮಸೀದಿಗೆ ಅಡಿಗಲ್ಲು ಹಾಕಲಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಈ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಮೂರ್ತಿಯು ಅರುಣ್ ಯೋಗಿರಾಜ್ ಮೈಸೂರಿನ ವ್ಯಕ್ತಿ ಕೆತ್ತನೆ ಮಾಡಿದ್ದಾರೆ. ಆದ್ರೆ ಈಗ ಇಂತಹದ್ದೇ ಮೂರ್ತಿ ದೂರದ ರಾಯಚೂರಿನ ಕೃಷ್ಣಾ ನದಿ ದಡದಲ್ಲಿ ಪತ್ತೆಯಾಗಿದೆ. ದೇವಾಲಯಗಳ ನಾಡು ಭಾರತದಲ್ಲಿ ಭೂಮಿಯೊಳಗೆ ದೇವರ ಮೂರ್ತಿಗಳು ಪತ್ತೆಯಾಗುವಂತಹ ಘಟನೆ ನಡೀತಾನೆ ಇರುತ್ತೆ. ಭೂಮಿ ಅಗೆವಾಗ ಹಲವಾರು ಭಾಗ ಶಾಸನಗಳು, ದೇವರ ಮೂರ್ತಿಗಳು ಕಂಡುಬರುತ್ತವೆ. ಇದೀಗ ರಾಯಚೂರು ತೆಲಂಗಾಣ ಗಡಿಯಲ್ಲಿಯೂ ಇಂತಹ ದೇವರ ಮೂರ್ತಿ ಸಿಕ್ಕಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಇಲ್ಲಿ ಕೃಷ್ಣಾ ನದಿಯ ಸೇತುವೆ ಕಾಮಗಾರಿ ಸಂದರ್ಭದಲ್ಲಿ ಪುರಾತನ ಕಾಲದ ವಿಷ್ಣುವಿನ ಮೂರ್ತಿ ಹಾಗೂ ಶಿವಲಿಂಗ ದೊರಕಿದೆ. ದೇವಸೂಗೂರು ಗ್ರಾಮದ ಸಮೀಪವಿರುವ ಕೃಷ್ಣಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು. ಆದರೆ ಈ ವೇಳೆ 2 ಮೂರ್ತಿಗಳು ಪತ್ತೆಯಾಗಿವೆ. ಪ್ರಭಾವಳಿ ಹೊದಿಕೆಯ ಜೊತೆಗೆ ವಿಷ್ಣುವಿನ ದಶಾವತಾರ ಕೆತ್ತನೆಗಳು ಮೂರ್ತಿಯ ಮೇಲೆ ಕಂಡುಬಂದಿವೆ. ಈ ವಿಗ್ರಹ ನೋಡಲು ಅಯೋಧ್ಯೆಯಲ್ಲಿರುವ ಶ್ರೀರಾಮ ಲಲ್ಲಾನ ಮೂರ್ತಿಯನ್ನೇ ಹೋಲುತ್ತದೆ. ವಿಷ್ಣುವಿನ ಕುರ್ಮ, ವರಾಹ, ನರಸಿಂಹ, ವಾಮನ, ರಾಮ, ಕೃಷ್ಣ ಸೇರಿದಂತೆ 10 ದಶಾವತಾರಗಳ ಮೂರ್ತಿಯನ್ನ ಹೊಂದಿದೆ. ಜೊತೆಗೆ ಇದು ವಿಷ್ಣುವಲ್ಲ, ವೆಂಕಟೇಶ್ವರನ ಹೋಲುತ್ತದೆಯಂತಲೂ ಕೂಡ ಹೇಳಲಾಗ್ತಾ ಇದೆ. ಮೂರ್ತಿ ಇಂದಿಗೂ ಕೂಡ ಹಾಳಾಗದೆ ಹಾಗೇ ಉಳಿದಿದೆ. ಇದು ದಾಳಿಗೆ ಒಳಗಾಗಿ ನದಿಗೆ ಎಸೆಯಲಾಗಿದೆಯೋ ಇಲ್ಲವೇ ಯಾವುದಾದ್ರೂ ದೇವಾಲಯ ಪ್ರವಾಹದಲ್ಲಿ ಸಿಲುಕಿತ್ತೆ ಎಂಬುದು ಮುಂದಿನ ಅಧ್ಯಯನದ ನಂತರವೇ ತಿಳಿಯಬೇಕಿದೆ. ಹಾಗಾದ್ರೆ ಯಾವ ಕಾಲದ ಮೂರ್ತಿ ಅಂತ ನೋಡ್ತಾ ಹೋಗೋದಾದ್ರೆ, ಆರಂಭಿಕ ಅಧ್ಯಯನಗಳ ಅಂದಾಜಿನಂತೆ ನದಿಯಲ್ಲಿ ಸಿಕ್ಕ ಮೂರ್ತಿಗಳು 11 ಶತಮಾನಕ್ಕೆ ಸೇರಿರಬಹುದು ಅಂತ ಹೇಳಲಾಗತ್ತೆ. ಇದೊಂದು ಅಂದಾಜಿನ ಪ್ರಕಾರ. ಈಗ ದೊರಕಿರುವ ಈ ಮೂರ್ತಿಯನ್ನ ಶ್ರೀರಾಮಲಿಂಗೇಶ್ವರ ದೇವಾಲಯದ ಬಳಿ ಇರಿಸಲಾಗಿದೆ. ಸೇತುವೆ ಕಾಮಗಾರಿ ವೇಳೆ ದೇವರ ಮೂರ್ತಿ ಸಿಕ್ಕ ವಿಚಾರ ತಿಳಿದ ಜನರು ತಂಡೋಪಾದಿಯಲ್ಲಿ ಆಗಮಿಸುತ್ತಿದ್ದಾರೆ. ಜೊತೆಗೆ ಮೂರ್ತಿ ಸಿಕ್ಕ ದಿನದಿಂದ ಅದಕ್ಕೆ ನೀರು ಹಾಕಿ ತೊಳೆದು ತೆಂಗಿನಕಾಯಿ ಒಡೆದು ಪೂಜೆ ಸಹ ಮಾಡಲಾಗ್ತಾಗಿದೆ.
ಇನ್ನು ಈ ವಿಗ್ರಹದ ವಿಶಿಷ್ಟತೆಗಳನ್ನು ವಿವರಿಸ್ತಾ ಹೋದರೆ ವಿಷ್ಣು ನಿಂತಿರುವ ಭಂಗಿಯಲ್ಲಿದ್ದಾನೆ ಮತ್ತು ಪ್ರತಿಮೆಯಲ್ಲಿ 4 ತೋಳುಗಳನ್ನು ಒಳಗೊಂಡಿದೆ. ಮೇಲಿನ 2 ಕೈಗಳು ಶಂಖ ಮತ್ತು ಚಕ್ರ ಹಾಗೂ ಕೆಳಗಿನ 2 ಕೈಗಳು ವರವನ್ನ ನೀಡುವ ಸ್ಥಾನದಲ್ಲಿ ನಿಂತಿದ್ದಾನೆ. ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವಂತೆಯೇ ವಿಗ್ರಹವು ವೆಂಕಟೇಶ್ವರನನ್ನ ಹೋಲುತ್ತದೆ ಎಂದು ಉಪನ್ಯಾಸಕರೊಬ್ಬರು ತಿಳಿಸಿದ್ದಾರೆ. ಆದಾಗ್ಯೂ ಈ ವಿಗ್ರಹವು ಸಾಮಾನ್ಯವಾಗಿ ವಿಷ್ಣುವಿನ ವಿಗ್ರಹದಲ್ಲಿ ಕಂಡುಬರುವ ಗರುಡನನ್ನ ಒಳಗೊಂಡಿರುವುದಿಲ್ಲ. ವಿಷ್ಣುವು ಅಲಂಕಾರವನ್ನ ಇಷ್ಟಪಡುವ ಕಾರಣ ನಗುನಗುತ್ತಿರುವ ವಿಷ್ಣುವನ್ನ ತೋರಿಸುವ ಈ ವಿಗ್ರಹವನ್ನ ಹೂಮಾಲೆ ಮತ್ತು ಆಭರಣಗಳಿಂದ ಅಲಂಕರಿಸಲಾಗಿದೆ. ಈ ವಿಗ್ರಹವು ದೇವಾಲಯದ ಗರ್ಭಗುಡಿಯನ್ನ ಆರಾಧಿಸಬೇಕು. ಪ್ರತಿಮೆಯ ಮೂಗಿಗೆ ಸ್ವಲ್ಪ ಹಾನಿಯಾದಂತೆ ಕಾಣಿಸ್ತಾ ಇದೆ. ದೇವಾಲಯದ ಮೇಲೆ ದಾಳಿಯಾದಾಗ ವಿಗ್ರಹಕ್ಕೆ ಹಾನಿಯಾಗದಂತೆ ನೀರಲ್ಲಿ ಎಸೆದಿರಬಹುದು ಅಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಾಗಿದೆ. ಇನ್ನು ಕಳೆದ ಜೂನ್ ತಿಂಗಳಿನಲ್ಲಿ ಬಿಹಾರದ ರಾಂಪುರ್ ಬಾಲ್ಘಾಟ್ ಕಾಮಗಾರಿ ವೇಳೆ 2000 ವರ್ಷ ಹಳೆಯ ಅಷ್ಟಧಾತುವಿನ ಮೂರ್ತಿಯೊಂದು ಪತ್ತೆಯಾಗಿತ್ತು. ಇದು ಸಹ ನದಿಯ ತಟದಲ್ಲೇ ಪತ್ತೆಯಾಗಿತ್ತು. ಕುಶಾನ್ ಸಾಮ್ರಾಜ್ಯದ ಸಮಯದಲ್ಲಿ ಈ ಅಷ್ಟಧಾತು ನೆಲದೊಳಗೆ ಸೇರಿರಬಹುದು ಅಂತ ಅಂದಾಜಿಸಲಾಗಿತ್ತು. ಈ ವಿಗ್ರಹವನ್ನ ಬೌದ್ಧರಿಗೆ ಸೇರಿದ ಜಾನಪದ ದೇವತೆಯಂತ ಕರೆಯಲಾಗಿದೆ. ಇತ್ತ ನದಿ ಒಡಲಲ್ಲಿ ವಿಷ್ಣುವಿನ ವಿಗ್ರಹ ಹಾಗೂ ಶಿವಲಿಂಗ ವಿಗ್ರಹ ಈಗ ಅನಾಥವಾಗಿ ಬಿದ್ದಿವೆ. ಆ ಮಾರ್ಗದಲ್ಲಿ ಓಡುತ್ತಿರುವ ಜನರು ಅವುಗಳ ದರ್ಶನ ಪಡೆದಿದ್ದಾರೆ. ಆದರೆ ಪುರಾತತ್ವ ಇಲಾಖೆ ಮಾತ್ರ ಇತ್ತ ಕಣ್ಬಿಟ್ಟು ನೋಡಿಲ್ಲ. ಇನ್ನು ಇದು ಯಾರ ಕಾಲದ್ದು ಅಂತ ನೋಡ್ತಾ ಹೋಗೋದಾದ್ರೆ, ಕೃಷ್ಣದೇವರಾಯ ಆಳ್ವಿಕೆಗೆ ಒಳಪಟ್ಟಿದ್ದ ರಾಯಚೂರು ಭೂಪ್ರದೇಶ, ಬಳಿಕ ನಿಜಾಮರು ಮತ್ತು ಆದಿಲ್ ಶಾಹಿಗಳ ದಾಳಿಗೆ ಒಳಪಟ್ಟ ಪ್ರದೇಶ ಇದಾಗಿದ್ದು, ಆ ಕಾಲದ ಆಕ್ರಮಣದ ವೇಳೆ ದೇವಸ್ಥಾನ ಕೆಡವಿದ ವೇಳೆ ಮೂರ್ತಿಯನ್ನ ನದಿಗೆ ಎಸೆದಿರಬಹುದು ಅಂತ ಹೇಳಲಾಗ್ತಾಗಿದೆ. ಮೌರ್ಯ, ಶಾತವಾಹನ, ಕದಂಬ ಆಳ್ವಿಕೆಗೆ ಒಳಪಟ್ಟಿದ್ದ ಪ್ರದೇಶವೂ ಇದಾಗಿದ್ದು 11ನೇ ಶತಮಾನಕ್ಕೆ ಸೇರಿದ ವಿಗ್ರಹವಾಗಿರಬಹುದು ಎಂಬ ಮಾತು ಕೂಡ ಕೇಳಿ ಬರ್ತಾಗಿದೆ. ಇದೇ ರೀತಿ ದಾಳಿಯ ಸಂದರ್ಭದಲ್ಲಿ ಮೂಲ ಮೂರ್ತಿ ಭಗ್ನವಾಗಿದ್ರೆ ಅಂತಹ ಮೂರ್ತಿಯನ್ನ ನೀರಿನಲ್ಲಿ ಎಸೆದು ಬಿಡುವ ಪರಿಪಾಠವೂ ಇರುವ ಕಾರಣ ಈ ಕುರಿತು ಅಧ್ಯಯನ ನಡೆಸಬೇಕಾಗಿದೆ. ಆದಿಲ್ ಶಾಹಿಗಳಿಂದ ರಾಯಚೂರು ಭಾಗದಲ್ಲಿ ಸುಮಾರು 163ಕ್ಕೂ ಹೆಚ್ಚು ದಾಳಿಗಳು ಆಗಿವೆ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಮುಸಲ್ಮಾನ ಅರಸರು ಸ್ಥಳೀಯ ಅರಸರ ಮೇಲೆ ದಾಳಿ ಮಾಡಿದ್ರು. ಶೈವ ವೈಷ್ಣವ ದೇವಾಲಯಗಳು ಕೂಡ ಧ್ವಂಸವಾಗಿವೆ. ಕೆಲವು ಮಸೀದಿಗಳಾಗಿ ಬದಲಾಗಿವೆ. ಧಾರ್ಮಿಕ ಸಂಘರ್ಷದಿಂದಲೇ ಮೂರ್ತಿಗಳನ್ನ ನೀರಿಗೆ ಹಾಕಿರಬಹುದು ಅಂತ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಉಪನ್ಯಾಸಕರೊಬ್ಬರು ಹೇಳಿದ್ದಾರೆ. ಇನ್ನು ಜನವರಿ 25ರಂದು 13ನೇ ಶತಮಾನದ ಹೊಯ್ಸಳರ ಕಾಲದ ವೈಶಿಷ್ಟ್ಯವಾದ ಅಪ್ರಕಟಿತ ವೀರಗಲ್ಲು ಶಾಸನವು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಒಂದು ಗ್ರಾಮದಲ್ಲಿ ಪತ್ತೆಯಾಗಿತ್ತು. ಈ ಅಪರೂಪದ ಹೊಯ್ಸಳರ ವೀರಬಲ್ಲಾಳನ ಕಾಲದ ಸೋಪುಗಲ್ಲಿನ ವಿಶಿಷ್ಟ ಶಾಸನವಾಗಿದೆ. ಮೈಸೂರು ವಿಶ್ವವಿದ್ಯಾಲಯದ ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಕೇಂದ್ರದ ಪುರಾತತ್ವ ಭಾಗವು ಈ ವೀರಗಲ್ಲನ್ನ ಪತ್ತೆ ಹಚ್ಚಿತ್ತು. ಹೀಗೆ ಮುಸಲ್ಮಾನರು ಮಾಡಿದ ದಾಳಿಯಿಂದಾಗಿ ದೇವಾಲಯಗಳು ಧ್ವಂಸವಾಗಿವೆ. ಆ ದೇವಾಲಯದಲ್ಲಿನ ಮೂರ್ತಿಗಳನ್ನು ಸೇಫ್ ಮಾಡೋದಕ್ಕೆ, ಅಂದರೆ ಅದನ್ನು ಬಚಾವ್ ಮಾಡೋದಕ್ಕೆ, ದಾಳಿಯಿಂದ ಬಚಾವ್ ಮಾಡೋದಕ್ಕೆ ಅವುಗಳನ್ನು ಹಿಂದೂಗಳು ನದಿಗೆ ಎಸೆದಿದ್ರು. ಆದರೆ ಈಗ ಯಾವತ್ತೂ ಕೂಡ ಸಾಕ್ಷಿಗಳು ಅಳಸಿ ಹೋಗೋದಿಲ್ಲ. ಈಗ ಎಲ್ಲ ಸಾಕ್ಷಿಗಳು ಹೊರಬರ್ತಾಗಿದೆ. ಹಾಗಾದರೆ ಸುಲ್ತಾನರು ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡಿದ್ದು ಎಷ್ಟು ಸರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.